ಅವ್ರ ಹಿಂದೆನೂ ಕೂಡ ರಮೇಶ್ ಜಾರಕಿಹೊಳಿ ವಿಚಾರ ಇರ್ಬೋದು, ಈಶ್ವರಪ್ಪನವರ ವಿಚಾರ ಇರ್ಬೋದು, ಹತ್ತು ಹಲವಾರು ವಿಚಾರಗಳಲ್ಲಿ ಅವರ ನಡವಳಿಕೆಗಳನ್ನ ರಾಜ್ಯ ಗಮನಿಸ್ತಾ ಇದೆ. ಈಗಾದ್ರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ, ಏನೋ ಒಂದು ಗಂಭೀರವಾದ ರಾಜಕಾರಣ ಮಾಡಲಿ ಅಂತಂದ್ರೆ ಅಣ್ಣ ತಮ್ಮದಿರಿಬ್ರು ಕೂಡ ಅವರ ಕಳೆದಂತ ಏನು ಅವರ ಬಾಲ್ಯದಲ್ಲಿ ಕಳೆದಂತ ಆ ಒಂದು ವಿಧಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು. ಅವ್ರು ಹೇಳೋ ನಮ್ಮ ಹೇಳ್ತಾ ಏನೋ ಸಿನಿಮಾ ತೋರಿಸ್ತಾ ಇದ್ರು ಕನಕಪುರದಲ್ಲಿ ಅಂತೇಳಿ. ಆ ಸಿನಿಮಾ ತೋರಿಸೋ ಪ್ರವೃತ್ತಿಯನ್ನ ಹೀಗೆ ಮುಂದುವರೆದು ಇವತ್ತು ಈ ರಾಜ್ಯದ ನಾವೆಲ್ಲ ಸಾರ್ವಜನಿಕರು ತಲೆ ತಗ್ಗಿಸುವ ರೀತಿಯಲ್ಲಿ, ದೇಶವೇ ತಲೆ ತಗ್ಗಿಸುವ ರೀತಿಯಲ್ಲಿ ಒಂದು ಖಾಸಗಿ ವಿಚಾರವನ್ನ ಸಾರ್ವತ್ರಿಕಗೊಳಿಸಿ ಅದನ್ನ ಅವರೇ ಪ್ರಮೋಟ್ ಮಾಡಿ ಅದನ್ನ ಇವತ್ತು ದೇಶಕ್ಕೆಲ್ಲ ಪಟ ಬಯಲು ಮಾಡಿ ಹೆಣ್ಮಕ್ಕಳ ಗೌರವಕ್ಕೆ ಚ್ಯುತಿ ತಂದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ನೈತಿಕವಾಗಿ ಅವರ ಹುದ್ದೆಯಲ್ಲಿ ಮುಂದುವರೆದಕ್ಕೆ ಅವ್ರಿಗೆ ಯಾವುದೇ ರೀತಿಯ ಒಂದು ರೀತಿ ಅವ್ರಿಗೆ ನೆನ್ನೆ ನಾನು ಟಿವಿ ನೋಡ್ತಾ ಇದ್ದೆ, ಅವ್ರಿಗೆ ಕಣ್ಣೆಲ್ಲ ಚಿಕ್ಕದಾಗ್ತಿದೆ, ಅವ್ರಿಗೆ ಅವ್ರ ನೋವು ಕಾಣ್ತಾ ಇದೆ, ತಪ್ಪಾಗಿ ಸಿಗಾಕೋಬಿಟ್ಟಲ್ಲ ಅಂತ ಹೇಳಿ ಅವ್ರು ಅದನ್ನ ಬಚಾವಾಗ್ಲಿಕ್ಕೆ ಬೇರೆ ಬೇರೆ ತರ ನುಣಿಸ್ಕೊಂಡು ಮಾತಾಡ್ತಾರೆ. ಯಾರೇ ಜನಸಾಮಾನ್ಯ ನೋಡ್ಲಿ, ಡಿ ಕೆ ಶಿವಕುಮಾರ್ ನೇರವಾಗಿ ಈ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಅವ್ರು 2 ಗಂಟೆ ಮಾತಾಡ್ತಕ್ಕಂಥ ಧ್ವನಿ ಮುದ್ರಣ ಇದೆ. ಅದು ಯಾರೋ ನಮ್ಮ ದೇವರಾಜೇಗೌಡರು ಹೇಳೋರು. ನಾನು ಫೋನ್ ಮಾಡಿದೆ ಗೌಡ್ರಿಗೆ, ಗೌಡ್ರೆ ಏನ್ರಿ ವಿಚಾರ ಅಂತ ಹೇಳಿ, ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳಿ. ಅಣ್ಣ 2 ಗಂಟೆ ಡಿ ಕೆ ಶಿವಕುಮಾರ್ ಮಾತಾಡಿರ್ತಕ್ಕಂಥ ವಿಚಾರ ಇದೆ. ಮಾತು ನುದ್ದಕ್ಕೂ ದೇವೇಗೌಡರನ್ನ ಕುಮಾರಸ್ವಾಮಿಯವ್ರನ್ನ ಬೈತಕ್ಕಂಥದ್ದು, ಜೆಡಿಎಸ್ ಬೈತಕ್ಕಂಥದ್ದೇ ಉದ್ದೇಶ ಆಗಿದೆ. ಹಂಗಾಗಿ ಇದರಲ್ಲಿ ನಾನು ಅದನ್ನ ಮಾಧ್ಯಮಗಳಿಗೆ ಈಗ ಬಿಡುಗಡೆ ಮಾಡುತ್ತಿಲ್ಲ. ಇದಕ್ಕೆ ನ್ಯಾಯಾಂಗ ತನಿಖೆ ಆಗಲಿ ಅಥವಾ ಸಿಬಿಐ ಕೊಡ್ಲಿ, ಅಲ್ಲಿ ನಾನು ದಾಖಲೆಯನ್ನ ಪ್ರೊಡ್ಯೂಸ್ ಮಾಡ್ತೇನೆ. ಆ ದಾಖಲೆ ಪ್ರೊಡ್ಯೂಸ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸರ್ಕಾರ ಉಳಿದಿಲ್ಲ, ಸರ್ಕಾರ ಬಿದ್ದೋಗುತ್ತೆ, ಅಷ್ಟೆಲ್ಲ ಕುಮ್ಮಕ್ಕು ಅವರೇ ಮಾಡಿರ್ತಕ್ಕಂಥದ್ದು ಈ ವಿಚಾರ ಅಂತ ಹೇಳಿ ಅವರು ಘಂಟಾಘೋಷವಾಗಿ ಹೇಳ್ತಾರೆ. ಹಾಗಾಗಿ ಬಂಧುಗಳೇ, ನಾನು ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಡಿ ಕೆ ಶಿವಕುಮಾರ್ ಅವರೇ ಸಾಕು, ನಿಮ್ಮ ಇಲ್ಲಿ ತನಕ ಬಂದಂತ ರಾಜ್ಯಕ್ಕೆ ನಡವಳಿಕೆ, ನಿಮ್ಮ ನಡವಳಿಕೆಯನ್ನು ರಾಜ್ಯ ನೋಡಿದೆ, ದೇಶ ನೋಡಿದೆ. ನೀವೆಷ್ಟು ಭ್ರಷ್ಟರು, ನೀವೇನು ಮಾಡ್ಕೊಂಡು ಬಂದ್ರಿ, ಬಹುಶಃ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ರಿಸಲ್ಟ್ ಆದ್ಮೇಲೆ ನಿಮ್ಮ ಹಣೆ ಬರ ಗೊತ್ತಾಗ್ತದೆ. ಅದಕ್ಕೆ ಮತ್ತೆ ನೀವೇ ತೋರಿದಂತ ಗುಂಡಿನಲ್ಲಿ ನೀವೇ ಬಿದ್ದೋಗಿದ್ದೀರಿ. ಜನ ಇವತ್ತು ನಿಮ್ಮನ್ನ ನೋಡಿ ನಗ್ತಾ ಇದ್ದಾರೆ, ಅಸಹ್ಯ ಪಡ್ತಾ ಇದ್ದಾರೆ. ನೀವು ಮಾಡಿದಂತ ನೀಚ ಕೆಲಸವನ್ನ ಇಡೀ ರಾಜ್ಯದ ಜನ ಖಂಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಸಾಂಕೇತಿಕವಾಗಿ ಇವತ್ತು ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮೆಲ್ಲ 2 ಪಕ್ಷದ ಮುಖಂಡರು ಒಟ್ಟಿಗೆ ಬಂದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ದಯವಿಟ್ಟು ನೀವು ರಾಜೀನಾಮೆ ಕೊಡಿ. ಈ ಸರ್ಕಾರದಲ್ಲಿ ನೀವು ಡಿಸಿಎಂ ಆಗಿ ಮುಂದುವರೆದಕ್ಕೆ ಯಾವುದೇ ರೀತಿಯ ನೈತಿಕವಾದಂತ ಒಂದು ಏನು ಬಲ ನಿಮ್ಗಿಲ್ಲ, ಕುಗ್ಗೋಗಿದ್ದೀರಿ ನೀವು. ಇದೊಂದು ರೀತಿಯ ಅಸಹ್ಯದ ನಾವೆಲ್ಲ ಒಂದು ರೀತಿಯ ನಿಮ್ಮನ್ನ ಏನೋ ಬಹಳಷ್ಟು ಬದಲಾಗಿದ್ದಾರೆ ರಾಜಕೀಯದಲ್ಲಿ ಅಂತ ಅನ್ಕೊಂಡಿದ್ವಿ. ಆದ್ರೆ ನೀವು ಬದಲಾಗಲಿಲ್ಲ. ನಿಮ್ಮ ಹಳೆ ಬುದ್ಧಿಯನ್ನ ಹಳೆ ಕಸಬನ್ನ ನೀವು ಬಿಡಲಿಲ್ಲ. ಆದ್ರೆ ಇವತ್ತು ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ಕಳೆದಿದ್ದೀರಿ. ನೀವು ರಾಜೀನಾಮೆ ಕೊಡಬೇಕು. SIT ತನಿಖೆಗೆ ನಮ್ಮೆಲ್ಲ ವಿರೋಧ ಇದೆ. ಇದನ್ನ ಸಿಬಿಐ ವಹಿಸಿ ಅಥವಾ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಈ ಒಂದು ಬಿಸಿಲು ಮೇಲೆ ನಿಂತಿದ್ದೀರಿ. ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಬಂದಿದ್ದೀರಿ. ನಿಮ್ಮೆಲ್ಲ ಆತ್ಮಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನ, ಇದು ಜೆಡಿಎಸ್ ಮತ್ತು ಬಿಜೆಪಿ ವಿಚಾರ ಅಲ್ಲ, ಇದು ಒಂದು ಈ ರಾಜ್ಯದ ಹೆಣ್ಣು ಮಕ್ಕಳ ಘನತೆ ಗೌರವದ ವಿಚಾರ. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನ ಒಗ್ಗರಣೆಯನ್ನ ಖಂಡಿಸೋಣ ಅಂತೇಳಿ ತಮ್ಗೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.